ಏಯ್ ಏನೇ ನಿಮ್ ಹುಡುಗ ಧೈರ್ಯವಂತನ ಅಥವಾ ಪುಕ್ಲನ ಅಂತ ಟೆಸ್ಟ್ ಮಾಡಿ ನೋಡಣ್ವಾ? ನಂಬರ್ ಹೇಳು. ನೋಟ್ ಮಾಡ್ಕೋ. 9352783456. ನೆಕ್ಸ್ಟ್ ಪಿಕಪ್. ಹಲೋ ತಗೋ ಮಾತಾಡು. ಹಲೋ, ಯಾರು? ಹಲೋ, ಕಾಲ್ ಟ್ಯಾಕ್ಸಿ ಡ್ರೈವರಾ? ಹೌದು, ನೀವ್ ಯಾರು? ಅದನ್ನ ನಾನ್ ಕೇಳ್ಬೇಕು. ಹೌದು, ಪಿಕಪ್ ಮಾಡಕ್ ಬಂದಾ? ಇಲ್ಲ, ಡ್ರಾಪ್ ಮಾಡೋದಕ್ ಬಂದೆ. ಹಲೋ, ನಾನ್ ಅದನ್ ಕೇಳಲಿಲ್ಲ. ಹೆಣ್ಮಕ್ಳನ್ನ ಚೆನ್ನಾಗಿ ಪಿಕಪ್ ಮಾಡ್ತೀಯಂತೆ? ಅಲ್ಲ ರೀ, ಅದೇ ನನ್ ಡ್ಯೂಟಿ. ಹಾಗಾದ್ರೆ ಎಷ್ಟ್ ಹೆಣ್ಮಕ್ಳನ್ನ ಪಿಕಪ್ ಮಾಡಿ ಎಷ್ಟು ಹೆಣ್ಮಕ್ಳನ್ನ ಬಿಟ್ಟಿರ್ತೀಯ? ಇಲ್ಲ ರೀ, ನಾನ್ ಕಸ್ಟಮರ್ ಪಿಕ್ ಮಾಡೋದ್ರ ಬಗ್ಗೆ ಮಾತಾಡ್ತಿರೋದು. ಹಲೋ, ನಾನ್ ಯಾರ್ ಗೊತ್ತಾ? ಗೊತ್ತಿಲ್ಲ. ಲಾಯರ್. ನೀವ್ ಲಾಯರಾ? ಮತ್ತೆ ಟೀ ಅಂಗಡಿ ಆಯಾನಾ? ಇಲ್ ನೋಡು, ನೀನ್ ಹೆಣ್ಮಕ್ಳನ್ನ ಪಿಕಪ್ ಮಾಡ್ತೀಯ ಅಂತ ಕಂಪ್ಲೇಂಟ್ ಬಂದಿದೆ. ಇಲ್ಲ ರೀ, ನಾನ್ ಅಂತ ಹುಡುಗ ಅಲ್ಲ. ತುಂಬಾ ಒಳ್ಳೆ ಕ್ಯಾರೆಕ್ಟರ್ ರೀ. ಕಸ್ಟಮರ್ ಅಂದ್ರೆ ಗೌರವ ಜಾಸ್ತಿ. ಸರಿ, ನಿನ್ನ ನೋಡಿದ್ರೆ ಪಾಪ ಅನ್ನಿಸ್ತಿದೆ. ಕಳಿಸ್ಕೋ, ಹೋಗು. ಹಾ ಸರಿ ರೀ. ನೋಡ್ಕೊಂಡೆ, ಪಾಪ ಅವ್ನು ತುಂಬಾ ಭಯ ಪಟ್ಬಿಟ್ಟ. ಪಾಪ ಕಣೆ ಅವನು. ನಿಮ್ ಹುಡ್ಗ ಇದಕ್ಕೆ ಹೆದರ್ಕೊಂಡ್ಬಿಟ್ಟ. ಏನೇ ನಿಮ್ ಹುಡುಗನ್ಗೆ ಲವ್ ಪ್ರಪೋಸ್ ಮಾಡಿದ್ಯಾ? ಏನ್ ಹೇಳ್ದ? ನಿಮ್ಗೂ ನನಗೂ ಸೆಟ್ ಆಗಲ್ಲ ರೀ. ನೀವ್ ಲಾಯರು, ನಾನ್ ಟ್ಯಾಕ್ಸಿ ಡ್ರೈವರು. ಅದ್ ಹೇಗೆ ನೋಡಿದ್ರು ನಮ್ಮಿಬ್ಬರಿಗೂ ಸಿಂಕ್ ಆಗಲ್ಲ ರೀ. ನಿಮ್ ಓದ್ಗೂ ಅಂತಸ್ತ್ಗೂ ತಕ್ಕಂಗೆ ನನ್ಗಿಂತ ಒಳ್ಳೆ ಹುಡುಗ ನಿಮ್ ಖಂಡಿತ ಸಿಗ್ತಾನೆ. ಓ, ನಾನು ಕೂಡ ಸ್ಟಾರ್ಟಿಂಗ್ ನಿಮ್ನ ನೋಡಿದಾಗ ಲವ್ ಮಾಡ್ಬೇಕನ್ನಿಸ್ತು. ಆದ್ರೆ ತಪ್ಪು ಅಂತ ಅರ್ಥ ಮಾಡ್ಕೊಂಡೆ. ನೀವು ನನ್ನ ಕಸ್ಟಮರ್ ಆಗಿ ಯಾವಾಗ ಬೇಕಿದ್ರು ನನ್ನ ಟ್ಯಾಕ್ಸಿಯಲ್ಲಿ ಬರ್ಬೋದು. ಆದ್ರೆ ಲೈಫ್ ಪಾರ್ಟ್ನರ್ ಆಗಿ ಬರ್ತೀನಿ ಅನ್ನೋದು ತುಂಬಾ ತಪ್ಪು ರೀ. ನೀನು ಯಾಕೆ ಇಷ್ಟ ಆದೆ ಅಂತ ನನ್ನ ಹತ್ರ ಕೇಳಲ್ವಾ? ತಾನ್ ಮದ್ವೆ ಮಾಡ್ಕೊಳ್ಳೋ ಹುಡುಗ ವರ್ಜಿನ್ ಆಗಿರ್ಬೇಕು ಅಂತ ಆಸೆ ಪಡ್ತಾರೆ. ನನ್ನಿಂದ ಆ ದ್ರೋಹನ ಯಾವತ್ತೂ ಮಾಡಕ್ಕಾಗಲ್ಲ. ಇದಕ್ಕೋಸ್ಕರನೇ ನೀನ್ ನನಗಿಷ್ಟ ಆಗಿದ್ದು. ಈಗ ಹೇಳು, ನನ್ನ ನೀನು ಲವ್ ಮಾಡಲ್ವಾ? ಅಲ್ಲ ರೀ, ನೀವು ಹುಡುಗಿ ಧೈರ್ಯವಾಗಿ ನಿಮ್ ಲವ್ ಹೇಳ್ಕೊಂಡ್ರಿ. ಆದ್ರೆ ನಾನ್ ಹುಡುಗ, ನಾನ್ ಚೆನ್ನಾಗಿ ಯೋಚನೆ ಮಾಡೇ ಹೇಳ್ಬೇಕು. ಅದಕ್ಕಿಂತ ಮುಖ್ಯ, ಏನೇ ಆದ್ರೂ ನಮ್ಮ ಅಪ್ಪ ಅಮ್ಮನ ಹತ್ರ ಕೇಳಿನೇ ನಾನು ಉತ್ತರ ಹೇಳೋದು. ನನ್ಗೊಂದೆರಡು ದಿನ ಟೈಮ್ ಕೊಡಿ, ನಮ್ಮ ಅಪ್ಪ ಅಮ್ಮನ ಹತ್ರ ಕೇಳಿ ನನ್ನ ನಿರ್ಧಾರ ಹೇಳ್ತೀನಿ. ಏನೇ ನೀನೇ ಹೇಳ್ಬೇಕಾಗಿರೋ ಡೈಲಾಗ್ ಎಲ್ಲ ಅವನು ಹೇಳ್ತಿದ್ದಾನೆ. ಇದೆಲ್ಲ ವರ್ಕೌಟ್ ಆಗಲ್ಲ. ನೀನೇ ಹೋಗಿ ನಿಮ್ಮ ಅಮ್ಮನ ಹತ್ರ ಲವ್ ಮ್ಯಾಟರ್ನ ಓಪನ್ ಮಾಡ್ಬಿಡು. ಇವನ್ಗಿದೇ ಕೆಲ್ಸ ಆಗೋಯ್ತು. ಹಲೋ, ನಾನ್ ಅಶ್ವಿನಿ ಮಾತಾಡ್ತಿರೋದು. ಯಾರೋ ಹುಡುಗಿ ಮಾತಾಡ್ತಿದ್ದಾಳೆ. ಹುಡುಗಿ ಯಾರು ಅಂತ ಕೇಳ. ನೀನ್ ಯಾರಮ್ಮ? ನಾನ್ ಯಾರ? ಹೇಳಮ್ಮ. ನಿಮ್ ಮಗ ನನ್ ಬಗ್ಗೆ ಏನೋ ಹೇಳಿಲ್ವಾ? ಹೇಳಿಲ್ವಲ್ಲ. ನಿಮ್ ಮಗ ಎಲ್ಲಿದ್ದಾರೆ? ಈಗ ತಾನೇ ಮಾರ್ಕೆಟ್ಗೆ ಹೋದ. ನಾನ್ ಅವ್ರಮ್ಮ ಮಾತಾಡ್ತಿರೋದು. ಅವನ ಹತ್ರ ಹೇಳ್ಬೇಕಾಗಿರೋದನ್ನ ನನ್ನ ಹತ್ರನೇ ಹೇಳು. ನಾನ್ ಹಾಗೆ ಅವ್ನ್ಗೆ ಹೇಳ್ಬಿಡ್ತೀನಿ. ಇಲ್ಲ, ನಿಮ್ಗೆ ಹೇಳ್ಬೇಕು. ನನ್ ಹತ್ರನಾ? ಹೌದು. ಸರಿ ಹೇಳು. ನಿಮ್ ಮಗ ನಾನು ಲವ್ ಮಾಡ್ತಿದ್ದೀವಿ. ಲವ್ ಮಾಡ್ತಿದ್ದೀರಾ? ಹೌದು. ಹೇಗ್ ನಿನ್ನ ಹತ್ರ ಲವ್ ಹೇಳ್ದ? ಅವನೆಲ್ಲಿ ಹೇಳ್ತಾನೆ, ನಾನೇ ಹೇಳ್ದೆ. ಹೌದು, ಅವನ್ನ ಕೇಳಿದ್ರೆ ಅಪ್ಪನ್ ಕೇಳ್ಬೇಕು, ಅಮ್ಮನ್ ಕೇಳ್ಬೇಕು, ಇನ್ನೊಬ್ಬರನ್ ಕೇಳ್ಬೇಕು ಅಂತಾನೆ. ಅದ್ ಹೇಗ್ ಬೆಳ್ಸಿದ್ದೀರಾ ಅವನ್ನ? ಅದಕ್ಕೆ ನಾನೇ ನಮ್ ಲವ್ನ ನಿಮ್ ಹತ್ರ ಹೇಳ್ಬಿಟ್ಟೆ. ಅಣ್ಣ, ಆ ಕಾಲ್ ಟ್ಯಾಕ್ಸಿ ಡ್ರೈವರ್ ಇಲ್ಲೇ ಇದ್ದಾನೆ ಅಣ್ಣ. ಮೀನ್ ಮಾರ್ಕೆಟ್ ಅಲ್ಲೇ ಇದ್ದಾನೆ. ಅವನ್ ಕತೆ ಮುಗಿಸಿ ನಾನು ಫೋನ್ ಮಾಡ್ತೀನಿ ಅಣ್ಣ. ಹುಷಾರಾಗಿ ಮಾಡು. ಸರಿ ಅಣ್ಣ. ಏನು ಓಕೆನಾ ಆಂಟಿ? ಲೇ, ಅವನ ಹತ್ರ ಒಂದ್ ಮಾತು ಕೇಳ್ದೆ ನಿನ್ ಪಾಡಂಗ್ ನೀನ್ ಮಾತಾಡ್ತಿದ್ಯಲ್ಲ. ಸುಮ್ನೆ ಇರ್ರಿ. ಸರಿ, ನಿಮ್ ಮಗ ಬಂದ್ಮೇಲೆ ನನ್ನ ಲವ್ ಮಾಡು ಅಂತ ಹೇಳಿ ಸ್ವಲ್ಪ ಬುದ್ಧಿವಾದ ಹೇಳಿ, ಓಕೆನಾ? ನನ್ಗೆ ಡಬಲ್ ಓಕೆ. ಅಣ್ಣ ಹೇಳಣ್ಣ. ಇವಾಗ ಬೇಡ. ಏನು ಇವಾಗ ಬೇಡ? ನನಗೆ ಜೀವಂತವಾಗಬೇಕು. ಸರಿ ಅಣ್ಣ.
ಹೇಳ ಲೇಡಿ ಡಾಕ್ಟರ್ ತಾನೇ ಬರ್ತಾರೆ. ಲೇಡಿ ಡಾಕ್ಟರ್ ಗುದ್ಬಿಡ್ತೀನಿ ಇಲ್ಲಿ. ಇಷ್ಟಾದ್ರೂ ನೀಗ್ ಬುದ್ಧಿ ಬಂದಿಲ್ಲ ಅಲ್ವಾ? ಸುಮ್ನೆ ಮಲ್ಕೋ. ಡಾಕ್ಟರ್ ಈಗ ಬರ್ತಾರೆ. ಬನ್ನಿ ಡಾಕ್ಟರ್, ಬನ್ನಿ ಡಾಕ್ಟರ್. ನಾನೇ ಹಾಸ್ಪಿಟಲ್ಗೆ ಚೀಫ್ ಡಾಕ್ಟರ್. ನಮಸ್ಕಾರ ಡಾಕ್ಟರ್. ಸಾರಥಿ, ನಿಮ್ಮನ್ನ ನೋಡಕ್ ಬಂದಿರೋ ಸಾರಥಿ. ಏನ್ ಮಾಡಕ್ ಹೋಗಿದ್ರು? ನೀವ್ ಯಾರು? ನಾನು ಅವ್ರ ಫ್ರೆಂಡ್. ಇವ್ರಿಗೇನಾಯ್ತು? ಅದೇನಿಲ್ಲ, ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ಗಣೇಶ ರಿಯಾಕ್ಷನ್ ಸರಿ ಇಲ್ವಲ್ಲ? ಏನಾಯ್ತು ಡಾಕ್ಟರ್? ಇದನ್ನ ನೋಡಿದ್ರೆ ಆಕ್ಸಿಡೆಂಟ್ ಆಗಿರೋ ತರ ಇಲ್ವೇ? ಯಾರೋ ಇಬ್ರು ಸರಿಯಾಗಿ ಮಾಂಜ ಕೊಟ್ಟಿರೋ ತರ ಇದೆ ಇದು. ಏನ್ ಡಾಕ್ಟರ್ ನೀವೇ ಕಣ್ಣಾರೆ ನೋಡ್ದಂಗೆ ಹೇಳ್ತಾ ಇದ್ದೀರಾ? ಓ ಅದೇನು ಅನುಮಾನ? ಅದೇನಾಯ್ತು ಅಂದ್ರೆ, ಹೊಡಿಬೇಕಾದ್ರೆ ಸ್ವಲ್ಪ ಕರುಣೆ ತೋರಿಸಿ ಅವರು ಹೊಟ್ಟೆ ಮೇಲೆ ಹೊಡೆದಿರ್ಬೇಕು, ಆದ್ರೆ ಸ್ವಲ್ಪ ಹೊಟ್ಟೆ ಕೆಳಗಡೆನೆ ಹೊಡೆದಿದ್ದಾರೆ. ಏನ್ ಸಮಸ್ಯೆ ಅಂತಂದ್ರೆ, ಕೋಳಿನ್ ತುಳಿದ್ರೆ ಮರಿ ಸತ್ತೋಗತ್ತಾ? ಅದೇ ಕರೆಕ್ಟ್. ಇದ್ರು ಹಂಗೆ. ಇವಾಗ ಏನ್ ಡಾಕ್ಟರ್ ಮಾಡೋದು? ಇದೇ ತರ 4 ಲಂಗ ಇಸ್ಕೊಡ್ತೀನಿ, ಕಟ್ಕೋ. ನಮ್ ಸಿಂಹನ ಬಗ್ಗೆ ಈಗೆಲ್ಲ ಮಾತಾಡ್ಬೇಡಿ. ಇವ್ ನಿನ್ ಮೇಲೆ ಸಿಂಹ ಅಲ್ಲ, ಹುಲಿ. ಹುಲಿಯ? ಗಂಡಸ್ತನ ಇಲ್ದಿರೋ ಹುಲಿ. ಅಯ್ಯೋ ಡಾಕ್ಟರ್. ಹೆಸರಿಗೆ ದೊಡ್ಡ ಡಾಕ್ಟರ್, ಸರಿಯಾಗಿ ಒಂದು ಈರುಳ್ಳಿ ಕಟ್ ಮಾಡಕ್ ಬರುತ್ತಾ ನಿಮ್ಗೆ? ಆಪರೇಷನ್ ಮಾಡೋ ಕೈಯಲ್ಲಿ ಈರುಳ್ಳಿ ಕಟ್ ಮಾಡಿಸಿ ಅಳಿಸ್ತಾ ಇದೀಯಾ? ಇವಾಗ ಗೊತ್ತಾಯ್ತಾ ಕಷ್ಟ ಏನು ಅಂತ? ಗಂಡಸರು ಕಣ್ಣೀರ್ ನಿನ್ನ ಸುಮ್ನೆ ಬಿಡಲ್ಲ ಕಣೆ. ಅಪ್ಪ, ಹೇಳಮ್ಮ. ನಿಮ್ ಹತ್ರ ನಾನು ಒಂದ್ ವಿಷಯ ಮಾತಾಡ್ಬೇಕಿತ್ತಪ್ಪ. ವಿಷಯನಾ? ಆ ಮೀಟು ವಿಷಯನಾ? ಛೇ, ಇದು ಬೇರೆ ವಿಷಯ. ನಾನೇನೋ ಒಂದು ಎದುರ್ಕೊಂಡ್ಬಿಟ್ಟೆ. ಸರಿ, ನೀನ್ ಹೇಳ್ಬೇಕಾಗಿರೋ ವಿಷಯ ಹೇಳು. ಏನ್ ಮಗಳೇ ಹೇಳು. ಅದೇನಂದ್ರೆ, ನಾನು ಒಬ್ಬ ಹುಡುಗನ್ನ ಲವ್ ಮಾಡ್ತಿದ್ದೀನಪ್ಪ. ಲವ್ ಮ್ಯಾಟ್ರಾ? ಹೇಳು 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 ಹೇಳು. ಶರವಣ, ಯಾರ ಆ ಹುಡುಗಿ? ಯಾವ ಹುಡುಗಿ ಅಮ್ಮ? ಅದೇ ನಿನ್ ಫೋನಲ್ಲಿ ನಂಬರ್ ಸೇವ್ ಮಾಡಿ ಇಟ್ಕೊಂಡಿದ್ಯಲ್ಲ, ಅಶ್ವಿನಿ. ನಿನ್ನ ತುಂಬಾ ಲವ್ ಮಾಡ್ತಾಳೇನೋ. ಎಲ್ಲೋ ಹಿಡ್ದೆ ಅವಳನ್ನ? ಅದೇಂಗ್ ಹಿಡಿದ್ರಿ? ಏನು ಒಳ್ಳೆ ಮೇಕೆನ ಕುರಿನ ಹಿಡ್ದಿರೋ ಹಾಗೆ ಮಾತಾಡ್ತಿದ್ದೀರಲ್ಲ. ಇವಾಗ ನೋಡು ಹೇಗ್ ಡೀಸೆಂಟ್ ಆಗಿ ಹೇಳ್ತೀನಿ ಅಂತ. ಲೇ, ಹೆಂಗೋ ಕನೆಕ್ಟ್ ಮಾಡ್ದೆ? ಡೀಸೆಂಟ್ ನಾವೇ ಪರವಾಗಿಲ್ಲ. ಹೋಗ್ಲಿ ಬಿಡಿ. ನೀನ್ ಹೇಳು ಶರವಣ. ಒಳ್ಳೆ ವಿಷಯನೇ. ನಿನ್ನ ಹಾಸ್ಪಿಟಲ್ ಅಲ್ಲಿ ನಾನು ಲವ್ ಮ್ಯಾಟ್ರೇ ಮಾತಾಡ್ತಾ ಇದ್ದೆ. ಯಾರು? ನರ್ಸ್ ಜೊತೆನಾ? ಏಯ್, ಪೇಷಂಟ್ ಜೊತೆ ಕಣೆ. ಏನ್ರಿ, ಅವಳೇನೋ ಲೂಸ್ ತರ ಲವ್ ಅದು ಇದು ಅಂತ ಮಾತಾಡ್ತಿದ್ದಾಳೆ, ನೀವು ಕೂಡ ಮುಟ್ಟಾಳ್ರ ತರ ಸಪೋರ್ಟ್ ಮಾಡ್ತಿದ್ದೀರಾ? ಅಮ್ಮ, ಆ ಹುಡುಗಿ ನನ್ ಕಸ್ಟಮರ್ ಅಮ್ಮ. ಒಂದಿನ ಪಿಕಪ್ ಮಾಡೋದಕ್ ಹೋಗಿದ್ದೆ, ಅವಾಗ್ಲಿಂದ ನನ್ನ ಹಿಂದೆನೆ ಸುತ್ತಿದ್ದಾಳೆ. ನಮ್ ಕತೆನೂ ಹೀಗೆ ಕಣೋ. ನಿಮ್ಮಪ್ಪ ಟ್ಯಾಕ್ಸಿ ಡ್ರೈವರ್ ಆಗಿದ್ದಾಗ ಒಂದಿನ ನನ್ನನ್ನ ಪಿಕಪ್ ಮಾಡಕ್ ಬಂದ್ರು. ಆಗ ಅವ್ರ ಕಾರ್ ಓಡಿಸೋ ಸ್ಟೈಲ್ ನ ನೋಡಿ ಅವತ್ ಬಿದ್ದವಳು. ಇವತ್ವರೆಗೂ ಅವ್ರ ಜೊತೆ ಜೀವನ ಮಾಡ್ತಿದ್ದೀನಿ. ಕೇಳು, ಇವಳಿಗೇನ್ ಕಡಿಮೆ ಅಂತ ಕೇಳು. ಏಯ್, ನಮ್ ಹುಡುಗಿ ಒಬ್ಬನ ಬಗ್ಗೆ ಹೇಳ್ತಾನೆ ಅಂದ್ರೆ ಅವ್ನು ಒಳ್ಳೆನೇ ಆಗಿರ್ತಾನೆ. ಬರೋ ಕೇಳಿ ನೋಡೋಣ. ನಮ್ ಫ್ಯಾಮಿಲಿಗೆ ಸೆಟ್ ಆದ್ರೆ ಅವನ್ಗೆ ಮದುವೆ ಮಾಡ್ಸೋಣ. ಸರಿ ಸರಿ, ನೀವಾಯ್ತು ನಿಮ್ ಮಗಳಾಯ್ತು, ಹೇಗಾದ್ರೂ ಸಾಯ್ರಿ. ಆ ಈರುಳ್ಳಿನ ಇವತ್ತೇ ಸರಿಯಾಗಿ ಕಟ್ ಮಾಡಿ ತಗೊಂಡ್ಬರ್ತೀನಿ, ಹೋಗು. ಏ ಶರವಣ, ಆ ಹುಡುಗಿಗೆ ಫೋನ್ ಮಾಡಿ ಲವ್ ಮಾಡ್ತಿದ್ದೀನಿ ಅಂತ ಹೇಳು. ಮಾ, ಆ ಹುಡುಗಿ ಲಾಯರ್ ಅಮ್ಮ, ಅವ್ರಪ್ಪ ಡಾಕ್ಟ್ರು, ನಾನು ಟ್ಯಾಕ್ಸಿ ಡ್ರೈವರು. ಅವ್ರ ದೊಡ್ಡ ಕುಟುಂಬ. ನಮ್ಗಿದೆಲ್ಲ ಸೆಟ್ ಆಗಲ್ಲ. ಅಯ್ಯೋ ಹೋಗೋ. ಇಲ್ಲಿ ನೋಡು ಶರವಣ, ಒಂದ್ ಹುಡುಗಿಗೆ ಒಬ್ಬ ಹುಡುಗ ಇಡ್ಸಿದ್ರೆ ಸಾಕು. ಅವನು ಕಾಲ್ ಟ್ಯಾಕ್ಸಿ ಡ್ರೈವರ್ ಆಗಿದ್ರು ಸರಿ, ಕಾರ್ಪೊರೇಟ್ ಕಂಪ್ನಿ ಓನರ್ ಆಗಿದ್ರು ಸರಿ, ಬಿಡೋದಿಲ್ಲ ಕಣೋ. ಆ ಹುಡುಗನ ಹತ್ರ ಅಪ್ಪ ವಿಷಯನ ಒಪ್ಕೊಂಡ್ರು ಅಂತ ಹೇಳು, ನನಗ್ ಬರಕ್ ಹೇಳು. ಥ್ಯಾಂಕ್ ಯು ಪಾ. ನಾನು ಈಗ್ಲೇ ಅವನಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಹೇಳಿ. ಏನು ಪಿಕಪ್ ಹೋಗ್ತಿದ್ಯಾ? ಇಲ್ಲ ರೀ, ಕಸ್ಟಮರ್ನ ಡ್ರಾಪ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಯಾವಾಗ ನೋಡಿದ್ರು ಯಾರನ್ನಾದ್ರೂ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಇದೇ ಕೆಲ್ಸನಾ? ಸರಿ, ಇವಾಗ ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಬೇಗ ಫ್ರೆಶ್ ಆಗಿ ನಾನು ಹೇಳಿದ ಜಾಗಕ್ಕೆ ಬಂದ್ಬಿಡು, ಸರಿನಾ? ಸರಿ ಸರಿ, ಬರ್ತೀನಿ. ನಮ್ಮಪ್ಪ ನಮ್ ಲವ್ಗೆ ಓಕೆ ಅಂತಾರೆ ಅಂತ ನಿನಗ್ ನಂಬಿಕೆ ಇರ್ಲಿಲ್ಲ ಅಲ್ಲ? ಯಾವಾಗ ಮದ್ವೆ ಇಟ್ಕೊಳ್ಳೋಣ? ನಮ್ಮ ಅಪ್ಪ ಅಮ್ಮನ ಹತ್ರ ಒಂದ್ ಮಾತು ಕೇಳಿ. ಇಲ್ಲ, ಅದೇನಂದ್ರೆ ಅದೆಲ್ಲ ನಾನು ನೋಡ್ಕೋತೀನಿ.
ಹೇಳಿ ಸರ್. ಸರ್ ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕು, ಹೋಗೋ ದಾರಿ ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಅದಕ್ಕೆ ಏನು ಅಮೌಂಟ್ ಆಗುತ್ತೋ ನಾನು ಕೊಡ್ತೀನಿ. ಓಕೆ ಸರ್, ಬಿಡ್ತೀನಿ, ಬನ್ನಿ ಕುತ್ಕೊಳ್ಳಿ. ಓಕೆ ಸರ್. ಯಾರನ್ನೂ ನಂಬಿ ಹತ್ತಿಸ್ಕೊಳಂಗಿಲ್ಲ ಸರ್. ಏನೋ ನೀವು ಅರ್ಜೆಂಟ್ ಮಾಡಿದ್ರಿ ಅಂತ ನಿಲ್ಲಿಸ್ದೆ. ಏಕೆ ಏನಕ್ಕೆ ಡ್ರಾಪ್ ಮಾಡಲ್ಲ? ಅದೇ ಸರ್, ಕಾರ್ ನಿಲ್ಸಿದ್ರೆ ಕಾರಲ್ಲಿ ಹತ್ಬಿಟ್ಟು ಕತ್ತಿಗೆ ಕತ್ತಿ ಇಟ್ಬಿಡ್ತಾ ಇದಾರೆ. ಹೌದಾ? ನಿಮ್ಮ ನೋಡ್ತಿದ್ರೆ ಆಗ ಅನ್ನಿಸ್ತಿಲ್ಲ ಸರ್. ಸರ್ ಏನ್ ಸರ್ ಇದು? ಏಯ್ ಗಾಡಿ ಸೈಡ್ಗೆ ಹಾಕು.